ಇನ್ನೊಂದು 5 ದಿವಸದಲ್ಲ ಮದುವೆ ಆಗ್ತಿದ್ದೆ, ಹೊಸ ಜೀವನ ಕಾಲಿಟ್ಟಿದ್ದೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಾನು ಈ ಗಂಡನ ತಂಗಿ ಅಡ್ಡಿಲ್ಲ. ಇನ್ನು ಮ್ಯೂಸಿಕ್ ಮೂಮೆಂಟಲ್ಲಿ ಗೊತ್ತಾಯಿಲ್ಲ ಗಮ್ಮತ್ತದಿತ್ತು. ಸಾಂಗ್ ಜೊತೆ ಎಲ್ಲ ಸೆಲೆಬ್ರೇಷನ್ ಅಂದ್ಕೊಂಡು ಮತ್ತೆ ಗೊತ್ತಾಯಿತು ವ್ಲಾಗ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸಾಂಗ್. ಅದು ಎಂತ ಅದೇ ಗೊತ್ತಲ್ಲ ನಿಮಗೆ, ಆಲ್ರೆಡಿ ನಾನು ಹೇಳಿದ್ನಲ್ಲ. ನಿಮ್ಮ ಫಸ್ಟ್ ತಂಗಿ ಜೊತೆಗೆ ವ್ಲಾಗ್ ಮಾಡಿ ಅವ್ರು ಎಲ್ಲಿದ್ರು ಅವ್ರನ್ನ ತೋರಿಸಿ. ಅದು ಕೆಲವು ಶ್ರೀದೇವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ಎಷ್ಟು ದಿನ ಆಯ್ತಲ್ಲ ನಾನು ವ್ಲಾಗ್ಸೇ ಹಾಕಲಿಲ್ಲ. ಫುಲ್ ಬ್ಯುಸಿ, ಫಂಕ್ಷನ್ ಪ್ರಿಪರೇಷನಲ್ಲೇ ಆಯ್ತು. ಮತ್ತು ಮಕ್ಕಳು ಕಣ್ಕಂದು ಮನೆ ಫಂಕ್ಷನ್ ಆಚೆ ಓಡಾಡೋದು ಅದೇ ಆಯ್ತು, ಶಾಪಿಂಗ್. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿಂದ ಒಂದು 3-4 ವ್ಲಾಗ್ಸ್ ಕಂಟಿನ್ಯೂಸ್ ಹಾಕ್ತೆ. ಆ್ಯಂಡ್ ನಿಮಗೆ ಇದು ತುಂಬ ಇಷ್ಟ ಆಯ್ತು ಅನ್ಕೊಂತ ಈ ವ್ಲಾಗ್. ಯಾಕಂದರೆ ಇವತ್ತು ನನ್ನ ತಂಗಿ, 2ನೇ ತಂಗಿಗೆ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಿತ್ತು. ನಾನು ಮತ್ತು ಫಸ್ಟ್ ತಂಗಿ ಸೇರಿ ಹಾಯ್ ಮೇಡಮ್ ಶ್ರೀದೇವಿ. ಆ್ಯಂಡ್ ತುಂಬ ಜನಕ್ಕೆ ಅಂತಿದ್ರಲ್ಲ, ನಿಮ್ಮ ಫಸ್ಟ್ ತಂಗಿ ಜೊತೆ ವ್ಲಾಗ್ ಮಾಡಿ ಅವ್ರು ಎಲ್ಲಿದ್ರು ಅವ್ರನ್ನ ತೋರಿಸಿ. ಅದು ಕೆಲವರು ಶ್ರೀದೇವಿ ಜೊತೆ ವ್ಲಾಗ್ ಮಾಡಿ ಅಂತ ಹೇಳಿ. ಮೋಸ್ಟ್ಲಿ ಅವ್ರು ನಿಂಗೆ ಗುರ್ತೈಪೋರು ಯಾರು ಇರ್ಬೋದು, ಗೊತ್ತಿಲ್ಲ ಯಾರು ಅನ್ಕೊಂಡು ಸುಮಾರು ಜನ ಎಲ್ಲ. ಸೊ ಓಕೆ, ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋ ಬ್ರೈಟ್ ಟು ಬಿ. ಆ್ಯಂಡ್ ಇಲ್ಲಿಂದ ಬ್ರೈಟ್ ಟು ಬಿ, ಹಳದಿ ಶಾಸ್ತ್ರ, ಮೆಹಂದಿ ಆ್ಯಂಡ್ ಮದುವೆದೆಲ್ಲ ವ್ಲಾಗ್ಸು ನಾನು ಎಷ್ಟು ಕವರ್ ಮಾಡ್ಕೊತ ಅಷ್ಟು ಹಾಕ್ತೆ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ಕಾಣಿ ಆಯಿತಾ. ತುಂಬ ಎಕ್ಸೈಟ್ ಆಯಿತು, ಯಾಕಂದರೆ ನಮ್ಮ ತಂಗಿ ಮದುವೆ ಅಲ್ಲ. ಆ್ಯಂಡ್ ಇವ್ಳು ಲಾಸ್ಟ್, ಇಬ್ಬರು ಮದುವೆ ಆಯಿತು. ಸೊ ಮಿಸ್ಸಿಂದ ಮಿಸ್ಸಸ್ ಆತಿದ್ದಾಳೆ, ಥರ ಎಕ್ಸೈಟ್ಮೆಂಟ್ ಆಯಿತು. ಅವಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಗೊತ್ತಿಲ್ಲ, ನಮಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತಲ್ಲ. ಈಗ ರೆಡಿ ಆಯ್ತು ಅಪ್ಪದೀಗ ಅಲ್ಲಿ ಸಿಕ್ತೆ. ಗಾಡಿ ಹೇಳಿದ್ದೆ 5 ನಿಮಿಷ ಅಂದಿರ. ಓಕೆ, ಅವಳು ಫೋಟೋ ಎಲ್ಲ ತಗೊಂತಿದ್ದಾಳೆ. 5:30 ಅಂದ್ಕೊಂಡು 6 ಗಂಟೆ ಹತ್ರ ಆಯ್ತು. ಓಕೆ, ಅಪ್ಪ ಎಲ್ಲ ಬರಲಿ ಅಂತ ಕಾಯ್ತಿತ್ತು. ಎಲ್ಲ ಬಂದ್ಮೇಲೆ ಸೆಲೆಬ್ರೇಟ್ ಮಾಡಿ. ಇನ್ನು ಒಂದು 3-4 ಜನ ಬಪ್ಪುದಿತ್ತ. ಸೊ ವೇಟಿಂಗ್. ಸೊ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋಣ. ಇದೆಲ್ಲ ತೆಗೋದಿಲ್ಲ. ನಾನು ಈ ಗಂಡನ ತಂಗಿ ಅಡ್ಡಿಲ್ಲ. ಆ್ಯಂಡ್ ಗಂಡನ ತಂಗಿ ನಾನು, ಇವ್ರು ನಮ್ಮ ಬ್ರೈಡ್. ಯಬ್ಬ ಮೊದಲೇ ಉದ್ದ ಹೇರ್ ಸಣ್ಣ. ಮತ್ತೆ ಜನ ಬಪ್ಪೋರಿದ್ರು ತುಂಬಾ. ಅಂದ್ರೆ ಇದೊಂದು ಸಣ್ಣ ಹಾಲ್, ಒಂದು 10-12 ಜನಕ್ಕಷ್ಟೇ ಇನ್ವೈಟ್ ಮಾಡೋದು. ಇನ್ನೊಂದು 3-4 ಜನ ಬಪ್ಪೋದಿತ್ತು. ನಾವು 5:15 ಇಲ್ಲಿರ್ಕಂತ ಪ್ಲ್ಯಾನಲ್ಲಿ ಇದ್ದಿತ್ತು ಆಯಿತಾ. ಎಲ್ಲ ಫೋಟೋಸ್ ತಗೊಂಡ್ಕಂತೆಲ್ಲ ಯೋಚನೆ ಮಾಡಿದ್ದಿತ್ತು. ಬಟ್ ಮನೆಯಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಟೈಮ್ ಆಯ್ತು. ಇಲ್ಲಿ ಬಪ್ಪತ್ತಿಗೆ 6 ಗಂಟೆ. ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಿದ್ರು, ಅತ್ತೆ ಮಕ್ಕಳೆಲ್ಲ. ಸೊ ಇವರು ನನ್ನ ಅತ್ತೆದು ದೊಡ್ಡ ಮಗಳು, ಆಗ ತೋರಿಸಿದ್ದು ಸಣ್ಣವರು, ಅವ್ರದ್ದು ಮಗಳದು. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದು ಇನ್ನೊಂದು ಅತ್ತೆ ಮಗಳು. ಹೀಗೆ ಎಲ್ಲ ಅತ್ತೆ ಮಕ್ಕಳು, ಅವ್ರವ್ರ ಕಸಿನ್ಸ್ ಎಲ್ಲ ನಾವು ಒಟ್ಟಿಗೆ ಇವತ್ತು ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಕೆ ಬಂದಿತ್ತಿಲ್ಲಿ. ಸುಷ್ಮಿತಾ, ಇನ್ನೊಂದು 5 ದಿವಸದಲ್ಲ ಮದುವೆ ಆಗ್ತಿದ್ದೆ, ಹೊಸ ಜೀವನ ಕಾಲಿಟ್ಟಿದ್ದೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಎಲ್ಲಾನು ಕಾನ್ಫಿಡೆಂಟ್ ಇದ್ದ ಫೇಸ್ ಮಾಡ. ಮದುವೆ ಲೈಫ್ ತುಂಬಾ ಬ್ಲೆಸ್ಸಿಂಗ್ ಇಂದ ಇರಲಿ, ಸಕ್ಸಸ್ಫುಲ್ ಆಗಲಿ. ಎಲ್ಲರೂ ಒಂದು ಕ್ಲಾಪ್ ಹಾಕಿ ಅವಳಿಗೆ ನಾವು ಬ್ರೈಡ್ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು. ಎಲ್ಲರ ಹತ್ರ ಬ್ಲ್ಯಾಕ್ ಹಾಕೊಂಡು ಬಪ್ಪಕ್ಕೆ ಹೇಳಿದ್ದಿದೆ. ಬ್ರೈಡು ರೆಡ್ ಆರ್ ಮರೂನ್ ಈ ಕಲರಲ್ಲಿ ಇರಲಿ ಅಂತ ಪ್ಲ್ಯಾನ್ ಮಾಡಿದ್ದಿತ್ತು. ನನ್ನ ಫಸ್ಟ್ ತಂಗಿ ಅಂತ ಅಂದರೆ ಬ್ಲ್ಯಾಕ್ ಹಾಕ್ಕೊಂಡು ಮತ್ತೆ ಚೇಂಜ್ ಮಾಡಿದವಳು. ಅವಳಿಗೆ ಕಂಫರ್ಟೇಬಲ್ ಇಲ್ಲ, ಟೈಟ್ ಆಯ್ತು ಅಂತ ಏನೋ ರೀಸನಿಗೆ. ಇಲ್ಲಾಂದರೆ ನಾನು ಅವಳು ಸೇಮು ಇದರಲ್ಲಿ ಇರ್ತಾಯಿತ್ತು ಔಟ್ಫಿಟ್ಟಲ್ಲಿ. ಸೊ ಅದೇ ಅವಳು ಹೇಳ್ತಾ ಇದ್ಲು, ನಂದೇ ಬೇರೆ ಥರ ಆಯ್ತು ಅಂತ. ಸ್ವಲ್ಪ ಗ್ರೇ ವೈಟ್ ಎಲ್ಲ ಮಿಕ್ಸ್ ಐತಲ್ಲ. ಆ್ಯಂಡ್ ನಾವಿಲ್ಲಿ ಇವಳಿಗೆ ಕ್ರೌನ್ ಹಾಕ್ತಾ ಇರ್ಬೋದು. ಅವಳದ್ದೇ ಕ್ರೌನ್. ಅವಳದ್ದೇ ಕ್ರೌನ್ ಅಂದರೆ ಅವಳು ಡೆಲ್ಲಿಯಲ್ಲಿ ಒಂದು ಕಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳು. ಅದರಲ್ಲಿ ಮಿಸ್ ಫೇಸ್ ಆಫ್ ಇಂಡಿಯಾ ರನ್ನರ್ ಅಪ್ ಮತ್ತು ಮಿಸ್ ಕರ್ನಾಟಕ ಫೇಸ್ ಆಫ್ ಇಂಡಿಯಾದಲ್ಲಿ ಫಸ್ಟ್ ಪ್ರೈಸ್. ಸೊ ಅದಕ್ಕೆ ಅವಳಿಗೆ ಈ ಕ್ರೌನ್ ಕೊಟ್ಟಿದ್ರು. ಇದು ತುಂಬ ಚೆಂದ ಕಾಣಿಸ್ತಿದ್ದಿತ್ತು. ಸೊ ನಾನು ಅದನ್ನೇ ವೇರ್ ಮಾಡ್ತೆ ಅಂತ ಹೇಳಿದಳು ಮೊದಲೇ. ಆ್ಯಂಡ್ ನಾವಿಲ್ಲೆಲ್ಲರಿಗೂ ಒಂದೊಂದು ಪ್ರಾಪ್ಸ್ ಕೊಡ್ತಾಯಿತ್ತು, ಒಳ್ಳೆ ಚಿಕ್ಕ ಮಕ್ಕಳ ಥರ. ಇದು ಪ್ಲೇಸ್ ನಮ್ಮ ಮನೆ ಹತ್ರನೇ, ಸಾಲಿಗ್ರಾಮ ಕೋಸ್ಟಲ್ ಶೈನ್ ಡೆಕೋರ್ಸ್ ಅಂತ ಹೇಳಿ. ಇದು ರೀಸೆಂಟಾಗಿ ಸ್ಟಾರ್ಟ್ ಆದ್ದು. ಸೊ ಸಾಲಿಗ್ರಾಮದ ಆಚೆ ಈಚೆ ಯಾರು ಇದ್ದವ್ರು ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ. ಇವರದ್ದು ಏನು ಚಾರ್ಜಸ್ಸು ರೀಸನೇಬಲ್ ಇತ್ತು. ಆ್ಯಂಡ್ ಏನು ಬ್ರೈಟ್ ಟು ಬಿ, ಮಾಮ್ ಟು ಬಿ, ಮತ್ತೆಂತ ಹೇಳೋದು ಬರ್ತ್ಡೇ ಅಂತ ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿತ್ತು.
ಅಂದರೆ ಒಂದು 10-12 ಮ್ಯಾಕ್ಸ್ ಅಷ್ಟೇ, ಯಾಕಂದರೆ ಒಂದು 2 ಇದು ಇಟ್ಟಿದ್ರಲ್ಲ ಸೋಫಾ ಸೆಟ್ ಅಂತ ಇಟ್ಟಿದ್ರಲ್ಲ, ಸೊ ಅದೆಲ್ಲ ಸೇರಿ ಒಂದು 10-12 ಜನ ಇರ್ಬೋದು. ಬಟ್ ಜಾಸ್ತಿ ಜನಕ್ಕಿಲ್ಲ ಇದು. ಬಟ್ ಸಿಂಪಲಾಗಿ ಫ್ಯಾಮಿಲಿ ಕ್ಲೋಸ್ ರಿಲೇಟಿವ್ಸ್ ಅಂದರೆ ನಮ್ಮ ಒಂದು 5-6 ಜನ 10 ಜನದ ಒಳಗಡೆ ಎಲ್ಲ ಸೆಲೆಬ್ರೇಷನ್ ಮಾಡೋದಿದ್ರೆ ಇಲ್ಲಿ ಬೆಸ್ಟ್. ಮತ್ತು ಮನೆಯಲ್ಲೆಲ್ಲ ಸಪ್ರೇಟ್ ಇದೆಲ್ಲ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡೋಕ್ಕಿಂತ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋದು ಬೆಸ್ಟ್ ಅನಿಸ್ತು. ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ರೀಸನ್ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಇಲ್ಲಾಂದರೆ ನಾನು ಹಾಗೆ ಪೋಸ್ಟ್ ಮಾಡ್ತಾಯಿದ್ದೆ. ವಾಯ್ಸ್ ಓವರ್ ಕೊಡೋ ಅವಶ್ಯಕತೆ ಇರಲಿಲ್ಲ ಇತ್ತು, ಒಳ್ಳೆ ಗಮ್ಮತ್ತು ಮಾಡ್ತಾಯಿತ್ತು. ಬಟ್ ಬ್ಯಾಕ್ಗ್ರೌಂಡಿಂದ ಮ್ಯೂಸಿಕ್ ಆ ಮೂಮೆಂಟಲ್ಲಿ ಗೊತ್ತಾಯಿಲ್ಲ ಗಮ್ಮತ್ತದಿತ್ತು, ಸಾಂಗ್ ಜೊತೆ ಎಲ್ಲ ಸೆಲೆಬ್ರೇಷನ್ ಅಂದ್ಕೊಂಡು. ಮತ್ತು ಗೊತ್ತಾಯಿತು ವ್ಲಾಗಿಗೆ ಅದು ಮ್ಯೂಸಿಕ್ ಹಾಕ್ರೆ ಆಬ್ವಿಯಸ್ಲಿ ಕಾಪಿ ರೈಟ್ ಇಶ್ಯೂ ಬಂದೆ. ಮತ್ತು ಸೊ ನಾನು ಇಲ್ಲಿಗೆ ವಾಯ್ಸ್ ಓವರೇ ಅದು ಪರಿಸ್ಥಿತಿ ಬಂತು. ಆ್ಯಂಡ್ ಮೆಹಂದಿಯಲ್ಲಿ ನಾನು ಸರಿ ಡ್ಯಾನ್ಸ್ ಮಾಡಿದೆ, ಅದು ವೀಡಿಯೋಸ್ ಎಲ್ಲ ಮತ್ತೆ ಹಾಕಿದೆ. ಡ್ಯಾನ್ಸ್ ಮತ್ತು ಮೆಹಂದಿ ವ್ಲಾಗು, ಹಳದಿ ಶಾಸ್ತ್ರ, ಮದುವೆದು ಎಲ್ಲನೂ ವೀಡಿಯೋಸ್ ಹಾಕ್ತೆ. ಒನ್ ಬೈ ಒನ್ ಹಾಕ್ತಿರ್ತೆ, 1-2-3 ದಿವಸ ಬಿಟ್ಟು ನಿಧಾನ ಒಂದೊಂದೇ ವೀಡಿಯೋಸ್ ಹಾಕ್ತೆ. ಸೊ ಎಲ್ಲನೂ ಕಾಣಿ ಆಯಿತಾ. ಎಂತ ಅಂದರೆ ಈ ಮೆಹಂದಿ ದಿನ ನಾನು ಫುಲ್ ಡ್ಯಾನ್ಸ್ ಮಾಡಿ ಮತ್ತು ಅಲ್ಲಿದೆಲ್ಲ ನೀರು ಕುಡಿದಿದ್ದೆ. ಮತ್ತೆಂತಂದರೆ ಇನ್ನೊಬ್ಬರು ಡ್ಯಾನ್ಸ್ ಮಾಡೋದಕ್ಕೆ ಫುಲ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇಪ್ಪತ್ತು ಕೂಗೋದು ಮಾಡೋದು ಕಿರ್ಚೋದು ಅದೆಲ್ಲ ಮಾಡಿ ನನ್ನ ವಾಯ್ಸು ಸ್ವಲ್ಪ ಹಾಳಾಯ್ತು. ಈಗ ಮಾತಾಡೋತ್ತಿಗೆ ಒಂದು ಸ್ವಲ್ಪ ಕಷ್ಟ ಆದಂಗೆ ಫೀಲ್ ಆದದ್ದು, ವಾಯ್ಸ್ ಬಿದ್ದೋಯ್ತು ಅಂತಾರಲ್ಲ ಹಾಗೆ ಆದಿತ್ತು. ಸೊ ನಮ್ಮ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಿರ್ಬೋದೇನೋ. ಇಲ್ಲಿ ಕೇಕ್ ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ಆಲ್ಮಂಡ್ ಟ್ರೀಟ್ ಕೇಕ್ ಆರ್ಡರ್ ಮಾಡಿದ್ದು, ಐಸ್ ಕೇಕೆ ಅದು. ಸೊ ಎಲ್ಲ ಹೇಳ್ತಿದ್ರು ಒಳ್ಳೆಯದು ಅಂತ. ನಾವು ಯೂಶ್ವಲಿ ರಾಜ್ಭೋಗನಲ್ಲಿ ಒಂದು ಕೇಕ್ ತರಿಸುತ್ತೆ, ಅದು ಐಸ್ ಕ್ರೀಮ್ ಕೇಕ್. ಇಲ್ಲಿ ಸಾಲಿಗ್ರಾಮದಲ್ಲಿ ಸಿಗುತ್ತೆ ಆಯಿತಾ, ಅದು ಸಖತ್ತಿರುತ್ತೆ. ಎಲ್ಲ ಸಲ ಅದೇ ತರಿಸೋದಂತಕ್ಕೆ ಅಂತ ಈ ಸಲ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಇದು ಆಲ್ಮಂಡ್ ಟ್ರೀಟ್ ಅಂತ ಕೇಕ್ ತರಿಸಿದೆ. ಅವರದ್ದು ಮೆನ್ಯೂ ಕೊಟ್ಟಿದ್ರು ಇಲ್ಲಿ ಕೋಸ್ಟಲ್ ಶೈನ್ ಡೆಕೋರ್ಸ್ ಏನು ನಾವಿಲ್ಲಿ ಬಂದಿತ್ತು, ಅವರೇ ಮೆನು ಕೊಟ್ಟಿದ್ರು. ಇದರಲ್ಲಿ ನೀವು ಯಾವುದಾದ್ರು ಆರ್ಡ್ರ್ ಮಾಡ್ಬೋದು. ಐಸ್ ಕೇಕ್ ಆದರೆ ನಾವು ತರಿಸುತ್ತಂತ. ಸ್ನ್ಯಾಕ್ಸು ಅವ್ರ ಹತ್ರನೇ ಅರೇಂಜ್ ಮಾಡೋಕ್ಕೆ ಹೇಳಿದ್ದೆ ನಾನು. ಸೊ ಅವರೇ ಅದನ್ನೆಲ್ಲ ಅರೇಂಜ್ ಮಾಡ್ತೆ, ಅಡ್ಡಿಲ್ಲ ಅಂತ ಹೇಳಿದರು. ಅವಳು ಎಂಟ್ರಿಗೆ ಅಂದರೆ ಬ್ರೈಡ್ ಎಂಟ್ರಿಗೆ ನಂಗೆ ಒಂದು 10-12 ಫ್ಲವರ್ಸ್ ಹೇಳಿದ್ದೆ, ರೆಡ್ ರೋಸು, ಅದನ್ನು ಕೂಡ ಅವರೇ ಅರೇಂಜ್ ಮಾಡಿ ಕೊಟ್ಟರು. ಸೊ ನಾವು ಯಾವ ರೀತಿ ಎಲ್ಲ ನಮ್ದು ರಿಕ್ವೈರ್ಮೆಂಟ್ಸ್ ಇತ್ತು ಅದೆಲ್ಲ ಅವರು ಓಕೆ ಅಂದಿದ್ರು. ಆ್ಯಕ್ಚುಲಿ ನಮ್ದು ತುಂಬ ಸಿಂಪಲ್ ಆಯಿತಾ, ಜಾಸ್ತಿ ಅಂತ ಅದು ಹೇಳಿರಲಿಲ್ಲ ನಾನು. ಬಟ್ ಇದ್ದದ್ರಲ್ಲಿ ಏನು ಹೇಳಿತ್ತು ಅದೆಲ್ಲ ನೀಟಾಗಿ ಅವರು ಆರ್ಗನೈಸ್ ಮಾಡಿದ್ದಿದ್ದರು. ನಾನು ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸ್ ಹೇಳಿದ್ದೆ, ಒಂದು 10-12 ಜನಕ್ಕೆ ಹಾಕೋಷ್ಟು ಫ್ರೆಂಚ್ ಫ್ರೈಸ್ ತರಿಸಿ ಅಂತ. ಮತ್ತು ಬನಾನಾ ಚಿಪ್ಸು, ಮತ್ತು ಫಾಂಟ ಅಲ್ಲ ಮಿರಿಂಡಾ, ಸ್ಪ್ರೈಟ್ ಅದೆಲ್ಲ ಸಿಮಿಲರ್ ಇರುತ್ತಲ್ಲ ಅದನ್ನು. ಮತ್ತೆಂತ ಇದು ಅಷ್ಟೇ, ಕೇಕ್ ಇತ್ತಲ್ಲ ಅಂತ. ಬಟ್ ಈ ಫ್ರೆಂಚ್ ಫ್ರೈಸ್ ಅಂತ ಇತ್ತು, ತುಂಬ ಸಾಫ್ಟ್ ಆಗಿದ್ದಿತ್ತು. ಮತ್ತು ಅದ್ರ ಆಯ್ಲಿ ಆಗಿತ್ತು, ನಂಗೆ ಅಷ್ಟು ತಿಂಬಕ್ಕೆ ಇಷ್ಟ ಆಗಲಿಲ್ಲ. ಕೇಕ್ ತಿಂದ್ರ ಮೇಲೆ ಹಾಕ್ಲಕ್ಕ ಪಾಪ ಕೆಲಸ ಮಾಡ್ತಿದ್ದಾಳೆ ಬ್ರೈಡ್. ಮತ್ತು ಇದತ್ತೇನು ಡಿಫ್ರೆನ್ಸ್ ಎಂತೆಲ್ಲ ಆ್ಯಂಡ್ ಎಲ್ಲ ತಿಂದ್ರ ಮೇಲೆ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಯಿತಾ. ಅದಂತೂ ನಾವು ಮಿಸ್ಸೇ ಮಾಡೋದಿಲ್ಲ. ಡ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಿರುತ್ತಲ್ಲ, ಸ್ಟೇಜ್ ಓಡಿ ಮಾಡೋದೆ, ಅಷ್ಟೂ ಇಷ್ಟ ಡ್ಯಾನ್ಸ್ ಅಂದರೆ. ನಿಮಗೆ ಗೊತ್ತಿರುತ್ತೆ ಬಿಡಿ, ನನ್ನ ಫಾಲೋವರ್ಸಿಗೆ ಗೊತ್ತಿರುತ್ತೆ ನಂಗೆ ಡ್ಯಾನ್ಸ್ ಇಷ್ಟ ಅಂತ. ನಾನು ತುಂಬ ವ್ಲಾಗ್ಸಲ್ಲಿ ಹೇಳ್ತಿರ್ತೆ, ಮತ್ತು ಇದು ಶಾರ್ಟ್ಸಲ್ಲೆಲ್ಲ ಆಗ್ತಾ ಇರ್ತಲ್ಲ. ಆ್ಯಂಡ್ ಇನ್ನೂ ತುಂಬ ವೀಡಿಯೋಸ್ ಬಪ್ಪದಿರುತ್ತೆ ಡ್ಯಾನ್ಸದೇ. ಸೊ ಕಂಡು ನಮಗೆ ಏನೋ ಸಪೋರ್ಟ್ ಮಾಡ್ತಾರೆ ಆಯಿತಾ. ಆ್ಯಂಡ್ ಇಲ್ಲಿ ಸಾಂಗ್ ಪ್ಲೇ ಮಾಡ್ತಿತ್ತು, ಒಂದೊಂದು ಸಾಂಗ್ ಹಾಕ್ಕೊಂಡು ನಾವು ಡ್ಯಾನ್ಸ್ ಮಾಡ್ತಾಯಿತ್ತು. ಇಲ್ಲಿ ಯಾವ ಸಾಂಗಿಗೆ, ಬ್ಯಾಂಗಲ್ ಬಂಗಾರಿ ಸಾಂಗಿಗೆ, ಅದು ಎಂತ ಅದೇ ಗೊತ್ತಲ್ಲ ನಿಮಗೆ, ಆಲ್ರೆಡಿ ನಾನು ಹೇಳಿದ್ನಲ್ಲ ಕಾಪಿ ರೈಟ್ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಒರಿಜಿನಲ್ ಸಾಂಗ್ ಆಗ್ತಾಯಿಲ್ಲ. ಇಲ್ಲಿ ಟಿ ವಿ ಇಟ್ಟಿದ್ರು, ಸೊ ಅಲ್ಲಿ ಒಂದೊಂದೇ ಸಾಂಗ್ ಪ್ಲೇ ಮಾಡೋದು, ನಾವು ಅದು ಅವ್ರು ಹಾಕಿದ ಸ್ಟೆಪ್ಪನ್ನ ಹಾಕುವ ಅಂತ ಹೇಳಿ ಇದು ಮಾಡ್ತಾಯಿತ್ತಾ. ನಂಗಂತೂ ಯಾವ ಡ್ಯಾನ್ಸ್ ಇದು ಹುಕ್ ಸ್ಟೆಪ್ ನಂಗೆ ನೆನಪಿರೋದಿಲ್ಲ, ಸತ್ಯ ಹೇಳ್ತಿದ್ದೆ ಅಂತ ಅನ್ಕೊಂತರು ನಂಗೆ ಗೊತ್ತಿಲ್ಲ. ಬಟ್ ನಾನು ಡ್ಯಾನ್ಸ್ ಇದೆಲ್ಲ ವೀಡಿಯೋ ಕಾಣ್ತೇ ಇಲ್ಲ. ನಾನು ಪ್ರತಿ ಸಲ ನನ್ನದೇ ಸ್ಟೆಪ್ಸ್ ಹಾಕೋದು, ಅದು ನಂಗಂತ ಮೊದಲಿಂದನೂ ಹಂಗೆ. ಅವ್ರು ಎಂಥ ಸ್ಟೆಪ್ ಹಾಕ್ತಾರೋ ಅಲ್ಲಿ ಅದನ್ನು ನಾನು ಹಾಕೋದು ತುಂಬ ಕಡಿಮೆ.
ಯಾಕಂದರೆ ನಾನು ಆಡಿಯೋ ಗೇಮ್ಗೆ ಇಷ್ಟಪಡ್ತೆ. ವೀಡಿಯೋ ಸ್ವಲ್ಪ ಕಡಿಮೆನೇ. ಇದು ಈಗ ರೀಲ್ಸ್ ಎಲ್ಲ ಕಾಂಬೋದ್ರಿಂದ ಸ್ವಲ್ಪ ಏನೋ ಹುಕ್ ಸ್ಟೆಪ್ ಅದಿದೆಲ್ಲ ಒಂಚೂರು ಕಾಂತ್ಬಿಟ್ರೆ ನಂಗೆ ಅದೆಲ್ಲ ಮಾಡೋದಿಲ್ಲ, ನನ್ನದೇ ಮಾಡಿ ಅಭ್ಯಾಸ. ಈಗ ಅಲ್ಲೆಲ್ಲರೂ ನನ್ನ ಹತ್ರ ನೀನೊಂದು ಸ್ಟೆಪ್ ಹೇಳಿಕೊಡು ನಾನು ಮಾಡ್ತೆ ಅಂತ, ಬಟ್ ನಂಗೆ ನನ್ನದೇ ಮಾಡಿ ಅಭ್ಯಾಸ ಅಲ್ಲ. ಸೊ ಟಿ ವಿ ನೋಡ್ಕೊಂಡು ಮಾಡ್ತಾಯಿದ್ದು ನಾವೆಂಥ ಹುಕ್ ಸ್ಟೆಪ್ ಇತ್ತು ಕಾಂಬ ಹಂಗೆ ಮಾಡುವ ಅಂತ ಹೇಳ್ಕೊಂಡು. ಈಗ ನಾವು ಮಾಡ್ತಾಯಿದ್ದಿದ್ದು ಯಾವ ಸಾಂಗ್ ಅಂದರೆ ಇದು ಯಾವುದದು ಸೂ ಫ್ರಮ್ ಸೋದು ಟ ಟ ಟ ಟ ಟ ಟ ಟ ಆದಿತ್ತಲ್ಲ, ಆ ಸಾಂಗ್ ಮಾಡ್ತಾಯಿದ್ದು. 1-2 ದಿವಸದಲ್ಲಿ ಮೆಹಂದಿ ಇತ್ತಾಯ್ತಾ. ಸೊ ಮನೇಲಿ ಪ್ರಾಕ್ಟೀಸ್ ಮಾಡಿ ಬಂದಷ್ಟೇ ನಾನು ಸೋಲೋ ಡ್ಯಾನ್ಸ್ ಮಾಡಕ್ಕೆ ಮೆಹಂದಿಗೆ ಅಂದ್ಕೊಂಡೆ. ಮತ್ತೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿದ್ದೆ. ಎಂಥ ನನಗೆ ಡ್ಯಾನ್ಸ್ ಮಾಡಿದ್ರೆ ಸುಸ್ತೇ ಆತಿಲ್ಲ. ಸುಸ್ತು ಆತು, ಬಟ್ ನಾನು ಅದು ತಲೆನೇ ಕೆಡ್ಸ್ಕೊಂತಿಲ್ಲ, ಅಷ್ಟು ಇಷ್ಟ. ನಾನು ಎಷ್ಟೇ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಇನ್ನೊಂದು ಡ್ಯಾನ್ಸ್ ಮಾಡಂತ ಯಾರು ಬಂದು ಕರೆದ್ರೆ ಗ್ಯಾರಂಟಿ ಡ್ಯಾನ್ಸ್ ಮಾಡ್ತೆ. ಆ ಸಾಂಗ್ ಜೋಶ್ ಇರ್ಕೊ ಆಗ ಆ ಡ್ಯಾನ್ಸರ್ಸಿಗೆ ಹಂಗೆ ಅಲ್ಲ. ಅಲ್ಲಿ ಸಾಂಗ್ ಆಗ್ತಾ ಇದ್ದಾಗ ಹಿಂದಿನ ಬ್ಲಾಗಲ್ಲೂ ಅದೇ ಇದೇ ಸೇಮ್ ಡೈಲಾಗ್ ಹೇಳಿದ್ದೆ. ಸಾಂಗ್ ಕೇಳಿಸ್ತಾ ಇದ್ದಾಗ ಯಾರು ಡ್ಯಾನ್ಸ್ ಮಾಡ್ತಿದ್ರಂತೂ ನಾನು ಜಾಯ್ನ್ ಆಯ್ಕಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬತ್ತಿಗೆ ಆಲ್ಮೋಸ್ಟು 8 ಗಂಟೆ ಆಯ್ತು ಅನಿಸುತ್ತೆ. ಹೆಂಗೆ ಅನಿಸ್ತು ಈ ವ್ಲಾಗ್? ಸ್ವಲ್ಪ ಕಚಪಚ್ಚ ಇರ್ಬೋದು, ಅಂದರೆ ನೀಟಾಗಿ ನಂಗೆ ಇದು ಮಾಡ್ಕೊಂಬ ಇಲ್ಲ. ಎಲ್ಲರೂ ಮಾತಾಡ್ತಿದ್ರು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕಿತ್ತ. ಸೊ ಫುಲ್ಲು ಇದು ಮಾಡೋಕ್ಕಾಗಿಲ್ಲ. ನೀಟಾಗಿ ಖುಷಿ ಆಯಿತು. ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತಾ, ಬಟ್ ತುಂಬ ಸಣ್ಣದಾಗಿ ಸೆಲೆಬ್ರೇಟ್ ಮಾಡಿದ್ರು, ಅಂದರೆ ಜಾಸ್ತಿ ಎಲ್ಲ ಖರ್ಚು ಮಾಡಿ ಮಾಡಲಿಲ್ಲ. ಸ್ಟಿಲ್ ಇಟ್ಸ್ ಬ್ಯೂಟಿಫುಲ್. ಇಟ್ ವಾಸ್ ಬ್ಯೂಟಿಫುಲ್, ನೈಸ್, ಖುಷಿ ಆಯಿತು. ಸೊ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಊಟದ ಟೈಮ್ ಆಯಿತು, ಬಟ್ ಹಸಿವೆ ಆಗ್ತಿಲ್ಲ. ಯಾಕಂದ್ರೆ ಅಲ್ಲೆಲ್ಲ ತಿನ್ಕೊಂಡು ಬಂದದ್ದು ಫ್ರೆಂಚ್ ಫ್ರೈಸ್, ಮಿರಿಂಡಾ, ಸ್ಪ್ರೈಟ್ ಅಂತ ಹೇಳಿದೆ, ಚಿಪ್ಸ್, ಏನೋ ಬನಾನಾ ಚಿಪ್ಸ್ ಇದ್ದಿತ್ತು, ಅದೆಲ್ಲ ತಿನ್ನಲಿಲ್ಲ ನಾವು, ಹಂಗೆ ತಗೊಂಬಂತು. ಕೇಕ್ ನಂಗಂತೂ ಒಂದೊಂದ್ಸಲಿ ಖುಷಿ ಮೂಮೆಂಟ್ ಇದ್ದರೆ, ಏನೋ ಒಂದು ಸೆಲೆಬ್ರೇಷನ್ ಹಂಗೆಲ್ಲ ಇದ್ದರೆ ನಂಗೆ ಊಟನೂ ಸೇರೋದಿಲ್ಲ. ತಿಂಡಿ ಊಟ ಅದು ಎಷ್ಟೇ ಗಡ್ಜಿರಲಿ, ಅಂದರೆ ಎಷ್ಟೇ ಒಳ್ಳೆ ಊಟ ಇರಲಿ ತಿಂಡಿ ಇರಲಿ, ನಂಗೆ ಅದೆಲ್ಲ ತಿನ್ಕನ್ಸೋದಿಲ್ಲ. ಅಂದರೆ ನಾನು ಫುಲ್ ಆ ಫಂಕ್ಷನ್ ಕಂಡೆ ನಂಗೆ ಹೊಟ್ಟೆ ಫುಲ್ಲೇ ಇರುತ್ತೆ. ಆಯ್ತಾ, ನಿಜ ಹೇಳ್ತಿದ್ದೆ, ಸುಮ್ಮನೆ ಹೇಳ್ತಿಲ್ಲ. ಸೊ ಆ ಥರ ನನಗೆ ಫಂಕ್ಷನ್ ಕಂಡೆ ಹೊಟ್ಟೆ ಫುಲ್ಲೇ ಇರುತ್ತೆ, ಸೇರೋದಿಲ್ಲ. ಸೊ ಇವತ್ತು ಹಂಗೆ ಆಯಿತು. ಓಕೆ, ಮತ್ತೆ ಭೇಟಿಯಪ್ಪ, ಮತ್ತೆ ಸಿಗ್ತೇವೆ. ಬಾಯ್, ಟೇಕ್ ಕೇರ್, ಬಾಯ್.